ಅದು ರೆಡಿ ಆಗ್ತಿದೆ ಏನು ಬೇಕಿತ್ತು ಇಲ್ಲ ಕರೆಕ್ಟ್ ಚೆನ್ನಾಗಿತ್ತು ಅದು ನೀವು ಮಾಡಿದ್ದೆ ಚೆನ್ನಾಗಿತ್ತು रामेश्वरो वै श्रवणो ददातो कुबेराय वै श्रवणाय महाराजाय नमः शतमानं भवति आयुष्येवेन्द्रिये प्रतिष्ठति सर्वाभिष्टदा सिद्धिरस्तु हनुमादिगदीशानि शङ्की चक्री चरण शिवान् नारायण विष्णुर्वासुदेव रक्षता मनः संकल्पदा सिद्धिरस्तु ನೋಡ್ರ ಸ್ಮೈಲ್ ಕೊಡಿ ಎಲ್ಲ ಚೇಂಜ್ ಮಾಡ್ಕೊಳ್ಳಿ ಯಾರು ನೀವೇ ಆಯ್ತಲ್ಲ ಪ್ರತಿ ಬನ್ನಿಲೆ ರಂಗಣ್ಣ ಹೇಳಿದ್ರ ಕರ್ಕೊಂಬರಕ್ ಹೋಗಿದಾರ ಆಡು ಆಡು ಇವರು ತಳ್ತವ್ರೆ ಅದಕ್ಕೆ ನಾ ಫೋನ್ ಹಿಂದೆ ಆಯ್ತಾ शुक्रारादिंद गुरु गुरु नमो सदर्शनार्माय ओम फट स्वाहा उग्रं वीरं महाविष्णुं ज्वलन्तं सर्वतोमुखं
ಭೀಷಣಂ ನಾರಸಿಂಹಂ ಭದ್ರಂ ಮೃತ್ಯೋವತ್ ನಮೋ ನಮೋ ನಾರಸಿಂಹಾದೇವತಾಭ್ಯೋ ನಮಃ ಸಕಲ ಗ್ರಹ ದೋಷ ದೃಷ್ಟಿ ದೋಷ ನಿವಾರಣಾಂಚ ಕರಿಷ್ಯೆ ಕಾಂತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಬುದ್ಧಿ ಪ್ರಚೋದಯಾತ್ ಬುದ್ಧಾಯ ನಮಃ. ಆನ್ ಮಾಡ್ಬೋದಾ ಅದು? ಆನ್ ಮಾಡ್ಬೋದಾ? ತಕ್ಷಣ ಆನ್ ಮಾಡಿ. ಲೋಹಿತ್ ಲೋಹಿತ್ ಹೋಗು ಲೋಹಿತ್ ಚಿನ್ನು ಹೋಗು ಟೀ ಕಾಫಿ ಲೋಹಿತ್ ಟೀ ಕಾಫಿ ಲೋಹಿತ್ ಹೋಗ್ಬೇಕು ಟೀ ಕಾಫಿ ಲೋಹಿತ್ಗೆ ತಿನ್ನಿಸ್ಬೇಕು ಟೀ ಕಾಫಿ ಟೀ ಕಾಫಿ ಲೋಹಿತ್ ಚಿಕ್ಕದಾಗ ಒಂದು ಪೂಜೆ ಮಾಡಿ ಟ್ಯಾಬ್ಲೋ ಮತ್ತು ಆಟೋ ಪ್ರಮೋಷನ್ ಶುರು ಮಾಡಿದ್ರಿ. ಸೊ ಎಲ್ಲೆಲ್ಲಿ ಹೋಗುತ್ತೆ ಟ್ಯಾಬ್ಲೋ ಮತ್ತು ಈ ಪ್ರಮೋಷನ್ ಹೆಂಗೆ ನಡೀತು ಹೆಂಗೆ? ದೊಡ್ಡದಾಗೆ ಪೂಜೆ ಮಾಡಿದ್ದೀವಿ. ನಿಮಗೆ ಗೊತ್ತಿದೆ ಲಾಸ್ಟ್ ಟೈಮು 14th ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈಗ ಇದು ನಮ್ಮ ಟ್ಯಾಬ್ಲೋ ಬಂದ್ಬಿಟ್ಟು ಇಡೀ ಡಿಸ್ಟಿಕ್ ತಾಲೂಕು ವೈಸು ಇಡೀ ಕರ್ನಾಟಕ ಇವತ್ತಿಂದ ನೆಕ್ಸ್ಟು 25th ಇಡೀ ರಾಜ್ಯಾದ್ಯಂತ ಸುತ್ತುತ್ತೆ ಮತ್ತು ಕಾಲೇಜುಗಳು ಎಲ್ಲ ಕಡೆನೂ ಹೋಗ್ತಾ ಇದೆ. ಮತ್ತು ಆಟೋಗಳು ಬೆಂಗಳೂರಲ್ಲಿ 2000 ಗಾಡಿ ಆಟೋಗಳಿಗೆ ನಾವು ಸ್ಟಿಕ್ಕರ್ಸು ಮಾಡಿದ್ವಿ. ಮತ್ತು ಔಟ್ಸೈಡ್ ಎಲ್ಲ ನಾವು ಜಿಲ್ಲೆಗಳಲ್ಲೂ 100 ಮತ್ತು 200 ಆಟೋಗೆ ಇದು ಮಾಡಿಸ್ತಾ ಸ್ಟಿಕ್ಕರಿಂಗ್ ಮಾಡಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಆಗುತ್ತೆ ಈ ಪ್ರಮೋಷನ್. ಓಕೆ, ಆಟೋ ಡ್ರೈವರ್ಸ್ಗೆ ಹೇಳಿದ್ರೆ ಟ್ಯಾಬ್ಲೋ ಆಟೋ ಬಿಟ್ಟು ಇನ್ಯಾವ ಥರ ಪ್ರಮೋಷನ್ ಪ್ಲಾನ್ ಮಾಡಿದ್ದೀವಿ ಸರ್? ಈಗ ಆಲ್ರೆಡಿ ನಾವು ಲಾಸ್ಟ್ ಟೈಮು ನಿಮಗೆ ಗೊತ್ತಿದೆ ಇದು ಸಂಕ್ರಾಂತಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಆಟೋ ಮತ್ತು ಟ್ಯಾಬ್ಲೋ ಎಲ್ಲ ಮಾಡಿದ್ದೀವಿ. ಈ ಕಾಲೇಜುಗಳಿಗೆ ಏನಿಲ್ಲ ಅಂದ್ಕೊಂಡು ನಾವು ಕಾಲೇಜಿಗೆ ಒಂದು 50 ಕಾಲೇಜ್ಗೆ ವಿಸಿಟು ಇಟ್ಕೊಂಡಿದ್ದೀವಿ. ನಿನ್ನೆ ಮಂಗಳೂರಲ್ಲೂ ಆಲ್ರೆಡಿ ಹೋಗಿ ಬಂದಿದ್ದಾರೆ. ಮತ್ತು ನಾವು ಇನ್ನೂ ಬೇರೆ ಬೇರೆ ಪ್ಲ್ಯಾನಿಂಗ್ ಇದೆ. ನೆಕ್ಸ್ಟು ಒಂದು 2-3 ದಿವಸದಲ್ಲಿ ನಾವು ನಿಮಗೆ ತಿಳಿಸ್ತೀವಿ. ಸರ್, ಆಟೋ ಪ್ರಮೋಷನ್ ನೋಡಿದೀವಿ ನಾವು. ಬಟ್ ನೀವು ಆಟೋ ಡ್ರೈವರ್ಸ್ಗೆ ಅವ್ರಿಗೆ ಒಂದು ಶರ್ಟ್ ಕೊಟ್ಟು ಕಾಕಿ ಒಂದು ಎಮೋಷನ್ ಅವ್ರಿಗೆ ಆಟೋ ಡ್ರೈವರ್ಸ್ಗೆ. ಸೊ ಅದನ್ನು ಕೂಡ ಕೊಟ್ಟು ಒಂದು ಗೌರವ ಸೂಚಿಸಿದ್ದೀರಾ ಸರ್? ಅದ್ರ ಬಗ್ಗೆ ಏನಿಲ್ಲ, ನಮ್ಮ ಸ್ಟಿಕ್ಕರ್ ಇರೋವಂಥ ಒಂದು ಟ್ರಕ್ಕಿ ಶರ್ಟ್ ಕೊಟ್ಟಿದ್ವಿ. ಅದೊಂದು ನಮಗೊಂದು ನೆನಪು ಇರಲಿ ಆಟೋ ಡ್ರೈವರ್ಸ್ಗೆ. ನಮ್ಮ ಸ್ಟಿಕ್ಕರ್ ಹಾಕ್ಕೊಂಡು ಹೋಗ್ತಾರೆ, ಅವ್ರಿಗೇನು ನಾವೇನು ದುಡ್ಡೇನು ಕೊಡ್ತಾ ಇಲ್ಲ. ಹಂಗಾಗಿ ಒಂದು ನಮ್ಮ ನೆನಪಿಗೆ ಇದು ಕೊಡ್ತಾ ಇದ್ವಿ. ಓಕೆ ಸರ್, ಹೆಂಗಾಯ್ತು ಪ್ರಮೋಷನ್ ಇವತ್ತಿಂದ? ಹೆಂಗೆ ನಡೀತಾ ಇದೆ? ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೊದಲನೇದಾಗಿ ಗೋಧುಳಿ ಟೈಮಲ್ಲಿ ನಾವು ಈ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಂಡು ಅದು ಭಾಳ ಒಂದು ಖುಷಿ ಕೊಟ್ಟಿದ್ದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಆಟೋ ಚಾಲಕರು ಎಲ್ಲರೂ ನಮ್ಮ ನಗರದ ನರನಾಡಿ ಅವರು. ಆ್ಯಂಡ್ ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ತುಂಬ ಅಂದರೆ ತುಂಬ ಇದೆ. ಅವರು ಸ್ವಯಂ ಪ್ರೇರಿತರಾಗಿ ಎಷ್ಟೋ ಸಿನಿಮಾಗಳನ್ನು ಅವರೇ ಪ್ರಮೋಟ್ ಮಾಡ್ತಾರೆ. ಸೊ ನಮ್ಮ ಭುವನಂ ಗಗನಂನ ಪ್ರಮೋಷನ್ ಈ ವಿಜೃಂಭಣೆಯಿಂದ ಎಲ್ಲರ ಜೊತೆಗೆ ಸೇರಿ ಅವ್ರ ಜೊತೆ ಪ್ರಮೋಟ್ ಮಾಡ್ತಾರೆ, ಭಾಳ ಖುಷಿ ಕೊಟ್ಟಿದೆ. ಆ್ಯಂಡ್ ಅವರ ಹೆಲ್ಪ್ ಯಾವಾಗಲೂ ಕನ್ನಡ ಚಿತ್ರರಂಗಕ್ಕೆ ಮೊದಲಿಂದ ಇದೆ. ಆ್ಯಂಡ್ ಟ್ಯಾಬ್ಲೋ ಕೂಡ ನಾಳೆಯಿಂದ ಕರ್ನಾಟಕದಾದ್ಯಂತ ಹೊರಡುತ್ತೆ. ಸಂಕ್ರಾಂತಿಯಿಂದ ನಮ್ಮ ಭುವನಂ ಗಗನಂ ತುಂಬ ತುಂಬ ಅದ್ಧೂರಿಯಾಗಿ ಪ್ರಮೋಟ್ ಮಾಡ್ತಾ ಇದ್ದೀವಿ, ಭಾಳ ಖುಷಿಯಿಂದ ಪ್ರಮೋಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸಿನಿಮಾನು ಅಷ್ಟೇ ಚೆನ್ನಾಗಿ ಬಂದಿರೋದ್ರಿಂದ, ಪ್ರಮೋಷನ್ ಜೊತೆಗೆ ಸಿನಿಮಾನು ಚೆನ್ನಾಗಿರೋದ್ರಿಂದ ತುಂಬ ನಮ್ಮ ಕಂಪ್ಲೀಟ್ ತಂಡಕ್ಕೆ ಭಾಳ ಒಂದು ನಂಬಿಕೆ ಇದೆ ಸಿನಿಮಾ ಬಗ್ಗೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ನಿಜವಾಗ್ಲೂ ತುಂಬ ಪ್ಯಾಷನೆಟ್ ಇದ್ದಾರೆ ಸಿನಿಮಾ ಬಗ್ಗೆ. ಆ್ಯಂಡ್ ಡೈರೆಕ್ಟರ್ ಕೂಡ ತುಂಬ ಸೆನ್ಸಿಟಿವ್ ಆಗಿ ಬರೆದಿರುವಂಥ ಸ್ಕ್ರಿಪ್ಟ್ ಇದು. ಸೊ ಹಾಗಾಗಿ ಭಾಳ ಖುಷಿ ಇದೆ, ಭಾಳ ನಂಬಿಕೆ ಇದೆ, ಭಾಳ ಕ್ಯೂರಿಯಸ್ಸಲ್ಲಿ ಕಾಯ್ತಾ ಇದ್ದೀನಿ ಸಿನಿಮಾ ರಿಲೀಸ್ ಆದಮೇಲೆ ಜನರಿಗೆ ಹೇಗೆ ಇಷ್ಟ ಆಗುತ್ತೆ ಅಂತ. ಬಟ್ ಅದ್ರ ಮೊದಲು ನಾವು ಆದಷ್ಟು ಏನೆಲ್ಲ ವೇ ಇದೆಯೋ ಪ್ರಮೋಷನ್ದು ಅದೆಲ್ಲ ವೇ ನಾವು ಟ್ರೈ ಮಾಡ್ತೀವಿ ಅನ್ನೋದು ಹೇಳ್ತೇವೆ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾವು ಆ್ಯಕ್ಚುಲಿ ಮಂಗಳೂರಿಂದ ಪಂಚಲಿಂಗೇಶ್ವರನ ಆಶೀರ್ವಾದ ಪಡೆದು ಡೈರೆಕ್ಟಾಗಿ ನೇರವಾಗಿ ವಿಟ್ಲದಲ್ಲಿ ಇಲ್ಲಿಗೆ ಬಂದಿದ್ದೀವಿ. ಸೊ ಭುವನಂ ಗಗನಂ ಸಿನಿಮಾದ ಪ್ರಚಾರ ಕಾರ್ಯ ಈ ಸಮಯದಲ್ಲಿ ಗೋಧುಳಿ ಟೈಮಲ್ಲಿ ಆಗ್ತಾ ಇರೋದು. ಸೊ ನನಗೆ ತುಂಬಾ ಖುಷಿ ಇದೆ. ಒಂದು ಖುಷಿ ಏನಂದರೆ ಸಿನಿಮಾ ಚೆನ್ನಾಗಿ ಬಂದಿದೆ. ಆ ಖುಷಿನ ಇಲ್ಲಿ ನಾವು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ.
ನಮ್ಮ ಏನು ಆಟೋ ಚಾಲಕರು ಮತ್ತು ಟ್ಯಾಬ್ಲೋ ಮುಖಾಂತರ ಈ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಸದ್ಯದಲ್ಲೇ ನಾವು ಏನು ಅಂತ ಹೇಳಿದರೆ ಗ್ರ್ಯಾಂಡ್ ಪ್ರೀಮಿಯರ್ನ 1 ಮತ್ತು ಫೆಬ್ರವರಿ 1-2ನೇ ತಾರೀಕು ದುಬೈಯಲ್ಲಿ ಮಾಡ್ತಾ ಇದ್ದೀವಿ. ಅದು ಖಂಡಿತ ನಾವು ಅಂದರೆ ಓವರ್ಸೀಸಿಂದ ಫಸ್ಟು ಅದನ್ನು ನೋಡಿ ಆಡಿಯನ್ಸ್ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದನ್ನು ನಿಮಗೆ ಬಂದು ಹೇಳ್ತೀವಿ ನಾವು ಯಾವ ಥರ ಇರುತ್ತೆ ಅಂತ ನಾವು ಅಲ್ಲಿಂದನೇ ಹೇಳ್ತೀವಿ. ಖಂಡಿತ ಈ ಸಿನಿಮಾ ಸೊ ಏನು ಯಾರು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಓನಂ ಗಗನಂ ಅದು ಎಲ್ಲರ ಎಕ್ಸ್ಪೆಕ್ಟೇಷನ್ ಮೀರಿ ಒಂದು ತೂಕ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ನೋದು. ಯಾಕೆಂದರೆ ನಾವು ಮಾಡಿರೋದ್ರಿಂದ ನಮ್ಮ ಕಾನ್ಫಿಡೆನ್ಸ್ ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಇಲ್ಲಿಂದ ಎಲ್ಲ ಸುಗಮವಾಗಿ ಫೆಬ್ರವರಿ 14ಕ್ಕೆ ಸಿನಿಮಾ ರಿಲೀಸ್ ಆಗಿ ಥಿಯೇಟ್ರಿಗೆ ಜನ ಬಂದು ನೋಡಿದಾಗ ಅವ್ರಿಗೆ ಒಂದು ಬೇರೆ ಅನುಭವ ಕೊಡುತ್ತೆ. ಅಲ್ಲಿಂದ ನಮ್ಮ ಸಿನಿಮಾ ತುಂಬ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ನನ್ನ ನಂಬಿಕೆ, ನಿರ್ಮಾಪಕರ ನಂಬಿಕೆ ಅನ್ನೋದಕ್ಕಿಂತ ಆ ಸಿನಿಮಾ ರೀತಿ ಬಂದಿದೆ. ಜನ ನಮ್ಮ ನಂಬಿಕೆನ ಹುಸಿಗೊಳ್ಸಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸರ್. ಪ್ರಮೋದ್ ಸರ್, ಆಟೋ ಡ್ರೈವರ್ ಜೊತೆ ಇದ್ದೀರಾ, ಅನಿಸ್ತಾ ಆಟೋ ಡ್ರೈವರ್ ಪಾತ್ರ ಮಾಡ್ಬೇಕು ಸರ್ ಅಂತ? ಖಂಡಿತ ಇದು ಯಾವಾಗಲೂ ಇದೆ. ಈ ಥರದ ಪಾತ್ರಗಳು ಯಾವಾಗಲೂ ಮನಸ್ಸಲ್ಲಿ ಇರ್ತವೆ. ಅದಕ್ಕೆ ಅವಕಾಶಗಳು ಬಂದಾಗ ಖಂಡಿತ ಮಾಡ್ತೀವಿ. ಆ್ಯಕ್ಚುಲಿ ಎಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಗೆದ್ದಿದ್ದವೋ ಅದರಲ್ಲಿ ಆ ಗೆಲುವಿನಲ್ಲಿ ಸಿಂಹ ಪಾಲು ನಮ್ಮ ಆಟೋ ಡ್ರೈವರ್ಸ್ಗೆ. ಯಾಕೆಂದರೆ ಅವ್ರುಗಳು ನುಗ್ಗಿ ಸಿನಿಮಾ ನೋಡಿದ್ರೆ ಆ ಸಿನಿಮಾ ದೊಡ್ಡ ಹಿಟ್ ಆಗಿದೆ. ಸೊ ಈ ಮೂಲಕ ಕೇಳ್ಕೊಳ್ಳೋದು ಏನಂತಂದರೆ ನಮ್ಮ ಭುವನಂ ಗಗನಂ ಸಿನಿಮಾ ತಂಡದ ಮೇಲೂ ಕೂಡ, ಸಿನಿಮಾ ಚಿತ್ರದ ಮೇಲೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಮನೆ ಮಂದಿನ ಕರ್ಕೊಂಡೋಗಿ ತೋರಿಸಿ, ಮಕ್ಕಳನ್ನೂ ಕರ್ಕೊಂಡು ತೋರಿಸಿ. ಬಿಕಾಸ್ ಅಷ್ಟೊಳ್ಳೆ ಸಿನಿಮಾ ಮಾಡಿದ್ವಿ. ಆ್ಯಂಡ್ ನಮ್ಮ ಮುನೇಗೌಡರು ಸರ್ ಶುರುವಾದಾಗ ಸಿನಿಮಾ ಶುರು ಹೇಳ್ತಿದ್ರು, ನೀವು ನೋಡಿ ಪ್ರಮೋದ್ ನಾನು ಹೆಂಗೆ ಮಾಡ್ತೀನಿ ಪಬ್ಲಿಸಿಟಿ ಅಂತ. ನಿಜವಾಗ್ಲೂ ಪ್ರತಿ ಹಂತದಲ್ಲೂ ಆ ಮಾತು ಉಳಿಸ್ಕೊಳ್ತಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಅಂದರೆ ಪ್ರತಿ ಅವರು ಸರ್ಪ್ರೈಸ್ಗಳಿವೆಲ್ಲ ನಮಗೆ ಹೇಳಿರಲಿಲ್ಲ. ನಮ್ಗೆ ಇದನ್ನೆಲ್ಲ ಒಂದೊಂದೇ ಅವ್ರು ಮಾಡ್ತಿರೋದು 3000 ಆಟೋ ಅಂದಾಗ ಖುಷಿ ಆಯ್ತು ನನಗೆ. ಈಗ ನೆಕ್ಸ್ಟ್ ಆಲ್ರೆಡಿ ನೆಕ್ಸ್ಟ್ ಪ್ಲಾನ್ಗಳು ಇನ್ನೂ ಜೋರಾಗಿ ಮಾಡ್ತಾರೆ. 4000 ಆಟೋ ಅಂತ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಟ್ಯಾಬ್ಲೋನು ಅಷ್ಟೇ ಎಲ್ಲ ಊರುಗಳಿಗೂ ನಿಮ್ಮ ಕಾಲೇಜ್ಗಳ ಹತ್ರ ಬರೋದಕ್ಕೆ ಈ ಪ್ಲಾನು. ಅಂದರೆ ಇದು ಕಾಲೇಜ್ ಲವ್ ಸ್ಟೋರಿ, ಫ್ಯಾಮಿಲಿ ಲವ್ ಸ್ಟೋರಿ ಆಗಿರೋದ್ರಿಂದ ನಿಮ್ಮ ಎಲ್ಲ ಕಾಲೇಜ್ಗಳಿಗೆ, ಎಲ್ಲ ಮನೆಗಳಿಗೆ, ಮನಸ್ಸುಗಳಿಗೆ ಮುಟ್ಲಿ ಅಂತ ಇದೊಂದು ಪ್ರಯತ್ನ ನಮ್ಮ ಪ್ರೊಡ್ಯೂಸರ್ ಸರ್ ಮಾಡಿರೋದು. ತುಂಬ ಖುಷಿ ಇದೆ. ಯಾಕೆ ಗೊತ್ತಾ, ನಾವೆಲ್ಲರೂ ಸಿನಿಮಾ ನೋಡಿದ್ದೀವಿ. ಆ ನಂಬಿಕೆ ನಮ್ಗೇನು ಬಂತೋ ಈ ಸಿನಿಮಾ ಖಂಡಿತ ಗೆಲ್ಲುತ್ತೆ ಅಂತ, ಆ ಗೆಲುವಿಗೆ ಸಪೋರ್ಟ್ ಆಗಲಿ ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಇಷ್ಟು ಖರ್ಚು ಮಾಡ್ತಿದ್ದಾರೆ. ಈ ಎಲ್ಲ ಖರ್ಚಿಗೆ, ಈ ಎಲ್ಲ ಶ್ರಮಕ್ಕೆ ಫಲ ನೀವು ಕೊಡ್ತೀರಿ ಅಂತ ನಂಬಿದ್ದೀವಿ. ಕರ್ನಾಟಕದ ಜನತೆ ಈ ಥರ ಸಿನಿಮಾಗಳನ್ನ, ಈ ಥರ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡಿದಾಗ, ಡೈರೆಕ್ಟರ್ಗಳು ಕೆಲಸ ಮಾಡಿದಾಗ ಉಳಿಸ್ಕೋಬೇಕು. ಈ ಥರ ಪ್ರೊಡ್ಯೂಸರ್ಗಳು ಪ್ಯಾಷನೆಟ್ ಆಗಿ ಇಂಡಸ್ಟ್ರಿಗೆ ಏನೋ ಕೊಡಬೇಕು ಅಂತ ಬಂದಾಗ ಅಂಥವ್ರನ್ನ ಉಳಿಸ್ಕೋಬೇಕು ಅಂತ ಕೇಳ್ಕೊತೀನಿ. ನಮ್ಮ ಸಿನಿಮಾ ಒಂಥರ ಏನೋ ಸಿಂಹ ಬಾಲಲ್ಲಿ ಪ್ರಮೋಷನ್ ಶುರು ಮಾಡಿದೆ. ನೆಕ್ಸ್ಟು ಸಾಂಗ್ ಬಿಡ್ತೀವಿ, ಅವಾಗ ಅದು ಪ್ರೆಸ್ ಮೀಟ್ ಮಾಡ್ತೀವಿ. ಆಮೇಲೆ 1-2ನೇ ತಾರೀಕು ದುಬೈಯಲ್ಲಿ ಪ್ರೀಮಿಯರ್ ಮಾಡ್ತಿದ್ದೀವಿ. ಫಸ್ಟ್ ಟೈಮ್ ನನ್ನ ಸಿನಿಮಾ ದುಬೈಯಲ್ಲಿ ಪ್ರೀಮಿಯರ್ ಆಗ್ತಿರೋದು, ಖುಷಿ ಇದೆ. ಈ ಥರ ಸರ್ ಸಿಕ್ಕಾಪಟ್ಟೆ ಸರ್ಪ್ರೈಸ್ಗಳು ಪ್ಯಾಕೇಜ್ ಮಾಡ್ಕೊಂಡಿದ್ದಾರೆ. ಅವ್ರು ಮಾತು ಉಳಿಸ್ಕೊತಿದ್ದಾರೆ, ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದನ್ನ. ಸಿನಿಮಾನು ಹಂಗೆ ಚೆನ್ನಾಗಿದೆ. ನೀವೆಲ್ಲ ನೋಡಿ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ಸರ್. ಇನ್ನೊಂದು ಸೊ ಎಲ್ಲ ಕನ್ನಡಿಗರಿಗೆ ಸೊ ನಾನು ಕೇಳ್ಕೊಳ್ಳೋದು ಒಂದೇ, ಸೊ ಥಿಯೇಟ್ರಿಗೆ ಬನ್ನಿ, ಕನ್ನಡ ಸಿನಿಮಾಗಳನ್ನ ನೋಡಿ, ಜೊತೆಗೆ ಭುವನಂ ಗಗನಂ ಸಿನಿಮಾ ನೋಡಿ. ನಿಮಗೆ ನೀವೇನು ನಂಬಿಕೆ ಇಟ್ಟು ಬರ್ತೀರಾ ಆ ನಂಬಿಕೆ ಎಳ್ಳಷ್ಟು ಬಂದರೆ ಒಂದು ಪಿನ್ ಪಾಯಿಂಟ್ ಕೂಡ ನಿಮಗೆ ಹುಸಿಯಾಗಲ್ಲ. ಅದು ನಮ್ಮ ಭುವನಂ ಗಗನಂ ಟೀಮ್ ನಿಮಗೆ ಕೊಡ್ತಾ ಇರೋ ಭರವಸೆ. ಸೊ ಭರವಸೆ ಅನ್ನೋಕ್ಕಿಂತ ಅದನ್ನ ನಾವು ಅದನ್ನ ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀವಿ. ಓಕೆನಾ, ಪ್ರಾಮಿಸ್ ಮಾಡ್ತೀವಿ. ಬೇಕಾದ್ರೆ ಯಾರು ಒಬ್ರು ಥಿಯೇಟರ್ ಹೊರಗಡೆ ಬಂದು ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಟಿಕೆಟ್ ಏನ್ ತಗೊಂಡಿರ್ತಾರೆ ಅದನ್ನ ರಿಟರ್ನ್ ಮಾಡ್ತೀವಿ. ಇದು ನಾವು ನಮ್ಮ ಪ್ರೊಡ್ಯೂಸರ್ ಮೂಲಕ ಕೊಡ್ತಾ ಇರೋ ಇದು ಭರವಸೆ. ಅಷ್ಟು ಚೆನ್ನಾಗಿ ಸಿನಿಮಾ ಇದೆ. ನಾನು ಸುಮ್ಮನೆ ಬಂದು ಮೀಡಿಯಾದ ಎದುರಿಗೆ ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿದೆ ಹೇಳಿ ಬನ್ನಿ ಅಂತ ಕರೀತಾ ಇಲ್ಲ. ಬಂದು ನೋಡಿ ಯಾರು ಒಬ್ರು, ಯಾಕೆ ಗುರು ನಾವು ಇದನ್ನೆಲ್ಲ ಅಷ್ಟು ಹೇಳಿದ್ರಲ್ವ ಅಲ್ಲಿ ಸಿನಿಮಾ ಹಂಗಾರೆ ಚೆನ್ನಾಗಿಲ್ಲ ಅಂತ ಯಾರು ಬಂದು ಹೇಳಿದ್ರೆ ಅವ್ರು ತಗೊಂಡಿರೋ ಪ್ರೈಸ್ನ ನಾವು ರಿಟರ್ನ್ ಮಾಡ್ತೀವಿ. ಖಂಡಿತ ಇನ್ನೇನು ಬೇಕಾದ್ರೆ ಪ್ರೊಡ್ಯೂಸರ್ ಹತ್ರ ಕೇಳ್ಬೇಕು ಸರ್. ಈಗ ಸಿನಿಮಾ ನೋಡೋಕ್ಕೆ ಎಲ್ಲ ಥಿಯೇಟ್ರಿಗೆ ಬರ್ತಾರೆ. ಅಲ್ಲಿ ರಿವ್ಯೂ ಕೇಳೋವಾಗ ಮಿನಿಮಮ್ ಏನಂದರೆ ಒಂದು 60% ಇಲ್ಲ 50%, 40% ಈ ಥರ ಚೆನ್ನಾಗಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಸರ್ ನಾನಿವಾಗ ನಿಮಗೆ ನಿಮ್ಮ ಮುಖಾಂತರ ಒಂದು ಮಾತು ಹೇಳ್ಬಿಡ್ತೀನಿ ಸರ್. 90% ಒಳಗಡೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಏನಂದ್ರೆ ಹೇಳಿದ್ರೆ ಅಲ್ಲೇ ನಾವು ವಾಪಸ್ ಕೊಡ್ತೀವಿ ಸರ್. ಇದು ನನ್ನ ಒಂದು ಇಲ್ಲ, ನಾನು ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಏನಾದರೂ ಈಗ ನಮಗೆ ಥಿಯೇಟ್ರಲ್ಲಿ ಬರ್ತಾರೆ 100 ಜನ ಬಂದಿರ್ತಾರೆ, 10 ಜನ ಚೆನ್ನಾಗಿಲ್ಲ ಈ ಸಿನಿಮಾ ಅಂತ ಹೇಳಿದ್ರೆ ನಾನು ಯಾರಿಗೆ ಕೇಳ್ತಾರೋ ಅವ್ರು ನನ್ನ ದುಡ್ಡು ವಾಪಸ್ ಕೊಡ್ತೀನಿ. ಇದು ನನ್ನ ಕಡೆಯಿಂದ ಒಂದು ಇದು ಜನಕ್ಕೆ ಭರವಸೆ. ಸಿನಿಮಾದ ಬಗ್ಗೆ ಇಷ್ಟು ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ನಮ್ಮ ಕಾನ್ಫಿಡೆನ್ಸ್ ಸರ್. ನಮ್ಮ ಸಿನಿಮಾ ನಾವು ಹೇಳ್ತೀವಿ, ನೀವು ನೋಡ್ತೀರಾ ಸರ್, ನೀವೆಲ್ಲ ನೋಡ್ತೀರಿ, ನಿಮಗೆಲ್ಲ ಸಿನಿಮಾ ಗೊತ್ತಾಗುತ್ತೆ. ಆವಾಗ ನೀವ್ ಏನ್ ಮಾಡ್ತಿದ್ದೀರಾ ಒಂದು 25% ಜಾಸ್ತಿ ಮಾಡ್ತೀರಾ.